ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಮಾಡ್ತಾರೆ ಅವರು. ನಮ್ಮ ಕೃಷ್ಣ ಸಾರ್ ಅವ್ರಿಗೋಸ್ಕರ ದೇವರು ಒಳ್ಳೆಯದು ಮಾಡಲಿ, ದೇವರು ಕೃಪೆ ಅವ್ರ ಜೊತೆಯಲ್ಲಿರಲಿ. ಅವರಿಗೆ ಬಹಳ ಧನ್ಯತೆ ನಾವು ನಮ್ಮ ಸಭೆ ಮುಖಾಂತರ ಹೇಳ್ತಿದ್ದೇವೆ. ಒಂದು ಕನ್ಯೆ ಗರ್ಭದ ಮುಖಾಂತರ ಈ ಪ್ರಪಂಚದಲ್ಲಿ ಬಂದರು. ಅದ್ರ ಪ್ರಕಾರ ಯಾರು ಈ ಪ್ರಪಂಚ ಹುಟ್ಟಿಲ್ಲ. ಮತ್ತೆ 33 ವಯಸ್ಸುವರೆಗೆ 33.5 ವಯಸ್ಸುವರೆಗೆ ಈ ಪ್ರಪಂಚದಲ್ಲಿ ಬಾಳುದು. ಎಷ್ಟೋ ಕೋಟ್ಯಾಂತರ ಜನಕ್ಕೆ ಸಹಾಯವನ್ನು ಮಾಡಿ, ಸತ್ತವರಿಗೆ ಬದುಕಿಸುವುದು, ಕಿವಿ ಇಲ್ಲವರಿಗೆ ಕಿವಿ ಕೊಡುವುದು, ಹುಟ್ಟಿದ ಪ್ರೌಢರಿಗೆ ಕಣ್ಣು ಕೊಡುವುದು, ಮೂಗರಿಗೆ ಮಾತು ಕೊಡುವುದು, ನಡಿಲಿಕ್ಕೆ ಶಕ್ತಿಯನ್ನು ಕೊಡುವುದು, ಸತ್ತು ಹೋಗಿ 4ನೇ ದಿವಸ ಆದಮೇಲೆ ಕೂಡ ಹೋಗಿ ಅವರನ್ನು ಎಬ್ಬಿಸಿದರು. ಅವರನ್ನು ನಂಬುವ ಪ್ರತಿಯೊಬ್ಬರಿಗೆ ಇದೇ ಪ್ರಕಾರ ಸಹಾಯವನ್ನು ಕೊನೆಯಲ್ಲಿ ನಾನು ಮಾಡುತ್ತೇನೆ ಅಂತ ಹೇಳಿ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ಕರ್ತನು ಸ್ವಾಮಿ ಒಂದು ಕನ್ಯೆ ಗರ್ಭದಲ್ಲಿ ಒಂದು ಕೂಸಾಗಿ ಹುಟ್ಟಿ ಬಂದು ಮಕ್ಕಳ ಪಾಪ ಶಾಪಗಳೆಲ್ಲ ಹೊತ್ತು ತೀರಿಸಿ ಶಿಲುಬೆಗೆ ಹೋಗಿ ತನ್ನ ಜೀವನವನ್ನು ಕೊಟ್ಟು ಹೂಣಲ್ಪಟ್ಟು ಮತ್ತೆ 3 ದಿವಸ ಜೀವಂತವಾಗಿ ಎದ್ದು ಬಂದು ಇದು ನಾನು ಜೀವನ ಕೊಡಕ್ಕೆ ನನಗೆ ಅಧಿಕಾರ ಇದೆ ಮತ್ತೆ ಅದು ತೆಗೆದುಕೊಳ್ಳಕ್ಕೆ ಅಧಿಕಾರ ಉಂಟು ಅಂತ ಹೇಳಿ ಈ ಪ್ರಪಂಚಕ್ಕೆ ತೋರಿಸಿದ ಕರ್ತನು. ನೀವು ಮಕ್ಕಳನ್ನು ಪ್ರೀತಿಸುವರು, ಯಾವಾಗ ನಾಚಿಕೆ ಪಟ್ಟು ಹೋಗುವುದಿಲ್ಲ ಅಂತ ಹೇಳಿದ ಮಾತು ಪ್ರಕಾರ ನಿಮ್ಮ ರಕ್ತವು ಬಹಳ ಪವಿತ್ರವಾದ ರಕ್ತದಿಂದ ಮಕ್ಕಳ ಪಾಪ ಶಾಪಗಳೆಲ್ಲ ನೀಗಿಸಿದರೆ ಅಂತ ಹೇಳಿದ್ದೀರಾ. ಅದೇ ಕಾರಣ ಈಗ ನಮ್ಮನ್ನು ರಕ್ಷಣೆ ಮಾಡಿ ತಂದೆ ಕಾಮದಿಂದ ಬಂದಿರುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಬೇಕು. ವಿಶೇಷವಾಗಿ ಇವತ್ತು ಬಂದಿರುವ ಮೋಹನ್ ಕೃಷ್ಣ ಸಾರವನ್ನು ಅವರು ಸೇವೆಯನ್ನು ಕುಟುಂಬವನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇನ್ನು ಮುಂದೆ ನಮಗೋಸ್ಕರ ಇವತ್ತು ಭದ್ರತಾ ಪಡೆಯವರು ಪೊಲೀಸ್ ಅವರಿಗೆ ಬಹಳವಾಗಿ ಧನ್ಯತೆ ನಾನು ಹೇಳ್ತಾ ಇದ್ದೇನೆ. ಅವರು ನಮಗೆ ಬಹಳವಾಗಿ ಭದ್ರತಾ ಮಾಡಿ ಕಾಪಾಡಿಕೊಂಡು ಜೊತೆಯಲ್ಲಿ ಬಂದರು. ಅವರಿಗೆ ಮತ್ತೆ ಎಲ್ಲರಿಗೂ ಅದು ಮಾತ್ರ ಅಲ್ಲ, ಬ್ಯಾಂಡ್ ಇನ್ಸ್ಪೆಕ್ಟ್ ಅವರು ನಮಗೆ ಬಹಳ ಸಹಾಯ ಮಾಡಿ ಅವರು ಕಷ್ಟ ಇಲ್ಲದೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಅವರಿಗೆ ಬಹಳ ಧನ್ಯತೆ ಹೇಳಿ ಮತ್ತೆ ಬಂದಿರುವ ಪ್ರತಿಯೊಬ್ಬರನ್ನು ಈಗ ಬೆಳಗುವ ಎಲ್ಲ ಮಕ್ಕಳವರಿಗೆ ಕರ್ತನ ಯೇಸು ಕ್ರಿಸ್ತ ನಾಮದಲ್ಲಿ ಕ್ರಿಸ್ತು ಹುಟ್ಟಿದ ದಿವಸದ ಕ್ರಿಸ್ಮಸ್ ಶುಭಾಶಯಗಳನ್ನು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಇವತ್ತು ಪ್ರತಿಯೊಬ್ಬರಿಗೆ ಧನ್ಯತೆ ಹೇಳಿ ಪ್ರಾರ್ಥನೆಯನ್ನು ಮುಗಿಸ್ತೇನೆ. ಪ್ರಾರ್ಥನೆ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. നമ്മുടെ കേട്ടിരുന്നു അവർ വയലിനിട്ടു പിന്നെ വേഗം വളർത്ത് എടുക്കുന്ന ഒവ്വൊരു മണിയോടുള്ള എന്നും വിളത്തിരുപ്പതാകെ. ആമേൻ ആമേൻ. ഹല്ലേലൂയ ഹല്ലേലൂയ ഹല്ലേലൂയ.
ಕರ್ತನಾದ ಯೇಸು ಕ್ರಿಸ್ತು ನೀವೆಲ್ಲರನ್ನು ಆಶೀರ್ವದಿಸುವುದು. ಎಲ್ಲರಿಗೂ ಸ್ತೋತ್ರ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಎಲ್ಲರಿಗೂ. ವಾಕ್ಯವಾದ ಯೇಸು ಕ್ರಿಸ್ತುವಿನ ಗುಡಾರವು ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತು ಈ ಭೂಲೋಕಕ್ಕೆ ಒಂದು ಮಗುವಾಗಿಯೂ ಅಥವಾ ಒಂದು ಕೂಸಾಗಿಯೂ ಹುಟ್ಟಿ ಬಂದರು. ನಮ್ಮ ಕರ್ತನಾಗಿರುವ ಯೇಸುವಿನ ಹುಟ್ಟಿದ ದಿವಸದ ಆಚರಣೆಯನ್ನು ಮಾಡುವುದಕ್ಕೆ ದೇವರು ಇಷ್ಟೊತ್ತವರೆಗೆ ಸಹಾಯವನ್ನು ಕೊಟ್ಟರು. ಯೇಸು ಕ್ರಿಸ್ತು ಪ್ರಪಂಚಕ್ಕೆ ಯಾಕೆ ಒಂದು ಕೂಸಾಗಿ ಹುಟ್ಟಿ ಬರಬೇಕೆಂದರೆ ಜನರ ಪಾಪಗಳಿಂದ ಬಿಡಿಸಿ ಕಾಯುವಂತ ಯೇಸು ಕ್ರಿಸ್ತನ ಹೆಸರಿನಿಗೆ ಅರ್ಥ. ಆತನು ಒಂದು ಕನ್ಯೆ ಗರ್ಭದ ಮುಖಾಂತರ ಈ ಪ್ರಪಂಚದಲ್ಲಿ ಬಂದರು. ಅದರ ಪ್ರಕಾರ ಯಾರು ಈ ಪ್ರಪಂಚ ಹುಟ್ಟಿಲ್ಲ. ಮತ್ತೆ 33 ವಯಸ್ಸುವರೆಗೆ ಈ ಪ್ರಪಂಚದಲ್ಲಿ ಬಾಳುದು ಎಷ್ಟೋ ಕೋಟ್ಯಾಂತರ ಜನಕ್ಕೆ ಸಹಾಯವನ್ನು ಮಾಡಿ ಸತ್ತವರಿಗೆ ಬದುಕಿಸುವುದು, ಕಿವಿ ಇಲ್ಲವರಿಗೆ ಕಿವಿ ಕೊಡುವುದು, ಹುಟ್ಟಿದ ಪ್ರೌಢರಿಗೆ ಕಣ್ಣು ಕೊಡುವುದು, ಮೂಗರಿಗೆ ಮಾತು ಕೊಡುವುದು, ನಡಿಲಿಕ್ಕೆ ಶಕ್ತಿಯನ್ನು ಕೊಡುವುದು, ಸತ್ತು ಹೋಗಿ 4ನೇ ದಿವಸ ಆದಮೇಲೆ ಕೂಡ ಹೋಗಿ ಅವರನ್ನು ಎಬ್ಬಿಸಿದರು. ಅವರನ್ನು ನಂಬುವ ಪ್ರತಿಯೊಬ್ಬರಿಗೆ ಇದೇ ಪ್ರಕಾರ ಸಹಾಯವನ್ನು ಮನೆಯಲ್ಲಿ ನಾನು ಮಾಡುತ್ತೇನೆ ಅಂತ ಹೇಳಿ ಅವರು ಸಿಲುಬೆಗೆ ತಂದೆ ತಾನೇ ಜೀವನವನ್ನು ಕೊಟ್ಟು ಓಣೆಲ್ಪಟ್ಟು ಮತ್ತೆ 3ನೇ ದಿವಸ ಜೀವಂತವಾಗಿ ಎದ್ದು ಬಂದರು. ಆವಾಗ ಹೇಳಿದನು, ಈ ಜೀವನವನ್ನು ಕೊಡಕ್ಕೆ ನನಗೆ ಅಧಿಕಾರ ಉಂಟು, ಮತ್ತೆ ಅದನ್ನು ತೆಗೆದುಕೊಳ್ಳಕ್ಕೆ ನನಗೆ ಅಧಿಕಾರ ಉಂಟು. ಇದನ್ನು ನನ್ನ ಕೈಯಿಂದ ಯಾರು ಕಿತ್ತುಕೊಳ್ಳೋಕೆ ಹಾಕುವುದಿಲ್ಲ. ಯಾಕಂದ್ರೆ ಆಕಾಶ ಭೂಮಿ ಸೃಷ್ಟಿ ಮಾಡಿದ ಕರ್ತನು ನಾನೇ. ಮನುಷ್ಯರನ್ನು ಉಂಟು ಮಾಡಿ ಅವರು ಪಾಪದಲ್ಲಿ ಬಿದ್ದಾಗ ಆ ಪಾಪದಿಂದ ಬಿಡಿಸಿ ಅವ್ರಿಗೆ ಕಾಯುವುದಕ್ಕೋಸ್ಕರ ನಾನು ಮನುಷ್ಯನಾಗಿ ಶರೀರ ಮತ್ತೆ ರಕ್ತಧಾರಿಯಾಗಿ ಈ ಪ್ರಪಂಚದಲ್ಲಿ ಇಳಿದು ಬಂದಿನೋ ಅಂತ ಹೇಳಿ ಮಕ್ಕಳಿಗೆ ತೋರಿಸಿದರು. ಜೀವಂತವಾಗಿ ಎದ್ದು ಬಂದ ಮೇಲೆ 40 ದಿವಸ ಈ ಪ್ರಪಂಚದಲ್ಲಿ ಎಲ್ಲರಿಗೂ ತೋರಿಸಿದನು. ಇದು ನಾನು ಸತ್ತನು, ಸದಾಕಾಲವು ನಾವು ಜೀವಿತ ಆಗಿರುವೇನು, ಮರಣದ ಮತ್ತು ಬಾತಾಲದ ಬೀಗದ ಕೈ ನನ್ನ ಕೈಯಲ್ಲಿ ಅದೇ ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸಿದನು. ಈಗ ಕೂಡ ಆತನು ಪವಿತ್ರ ಆತ್ಮ ರೂಪದಲ್ಲಿ ನಮ್ಮೊಳಗೆ ವಾಸವಾಗಿ ನಮ್ಮನ್ನು ನಡೆಸುತ್ತಾರೆ. ಯಾವುದು ಕಷ್ಟ ಇದ್ರೂ ಕೂಡ ಪ್ರಾರ್ಥನೆ ಮುಖಾಂತರ ಆತನು ಅದರಿಂದ ಬಿಡುಗಡೆ ಕೊಟ್ಟು ನಮಗೆ ಸುಖವೂ ಸಂತೋಷವೂ ಸಮಾಧಾನ ಕೊಡೋದಕ್ಕೆ ಇವತ್ತು ಕೂಡ ಆತನು ಸಕ್ತನಾಗಿರ್ತಾನೆ. ಅದಕ್ಕೋಸ್ಕರವೇ ಈ ಕಾರ್ಯಕ್ರಮವನ್ನು ಬೇತ್ಮಂಗಲ ಪಟ್ಟಣದಲ್ಲಿ ನಾವು ನಡೆಸುತ್ತೇವೆ. ಪ್ರತಿ ವರ್ಷವನ್ನು ಇದೇ ಪ್ರಕಾರ ಮರವನ್ನು ನಡೆಸಿ ದೇವರ ನಾಮ ಮಹಿಮೆಪಡಿಸಲಿ. ಬಂದಿರುವ ನಿಮಗೂ ಕೂಡ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೆಸ್ ಅವರಿಗೂ ಕೂಡ ಕರ್ತನೆ ಆಶೀರ್ವದಿಸಲಿ. ನಮ್ಮ ಸಭೆಯ ಹೆಸರು ಕರ್ತನಾದ ಯೇಸು ಕ್ರಿಸ್ತು ಗುಡಾರ, ಅದ ದೇವರ ವಾರ್ತೆಯಾದ ಯೇಸು ಕ್ರಿಸ್ತನ ಗುಡಾರವು, ದ ವರ್ಡ್ ಆಫ್ ಗಾಡ್ ಜೀಸಸ್ ಕ್ರೈಸ್ಟ್ ಟ್ಯಾಬರ್ನಾಕಲ್ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗ ಬೇತ್ಮಂಗಲದಲ್ಲಿ ಇರುತ್ತದೆ. ದೇವರು ಚಿತ್ತ ಇದ್ರೆ ದೇವರನ್ನು ನೀವು ಬೇಡಿಕೊಂಡ್ರೆ ಬನ್ನಿ, ದೇವರು ಇವತ್ತು ಕೂಡ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮಗೆ ಸಹಾಯವನ್ನು ಮಾಡುವರು. ಇದು ಕಾಯಿಲದಿಂದ ಬಿಡುಗಡೆ. ಇವತ್ತು ಕೂಡ ಎಷ್ಟೋ ಮಂದಿ ಬರ್ತಾರೆ, ಸೈತಾನಿಂದ ಹಿಡ್ಕೊಂಡವರು, ವ್ಯಾಧಿಸ್ಥರು ಬರ್ತಾರೆ, ಸುಖವನ್ನು ಹೊಂದಿಕೊಂಡು ದೇವರ ನಾಮ ಮಹಿಮೆಪಡಿಸ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮಗೆಲ್ಲರಿಗೂ ಯೇಸು ಕ್ರಿಸ್ತು ಹುಟ್ಟಿದ ದಿವಸದ ಕ್ರಿಸ್ಮಸ್ ಶುಭಾಶಯಗಳು ಮತ್ತು ವರ್ಷದ ಶುಭಾಶಯಗಳು ಹೇಳಿ ನಾವು ವಾಕ್ಯವನ್ನು ಮುಗಿಸ್ತೀವಿ. ಕರ್ತನು ನಿಮ್ಮೆಲ್ಲರಿಗೂ ಸ್ತೋತ್ರ.